ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೊದಲ ದಿನ ಜೈಲಿನಲ್ಲಿ ಕಳೆದ ಹತ್ಯೆ ಆರೋಪಿಗಳು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೊದಲ ದಿನ ಜೈಲಿನಲ್ಲಿ ಕಳೆದ ಹತ್ಯೆ ಆರೋಪಿಗಳು. ಐ5 ಲೀಡ್ ಮಾಡಿದ ಪವಿತ್ರಾಗೆ ಈಗ ಜೈಲು ಸಂಕಟ ಶುರುವಾಗಿದೆ. A1 ಆರೋಪಿ ಪವಿತ್ರ ಸೇರಿ 10 ಆರೋಪಿಗಳಿಗೆ ಸೆರೆವಾಸ. ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿರುವಂತಹ ಪವಿತ್ರ ಗೌಡ ಇತರೆ 9 ಆರೋಪಿಗಳು ಜೈಲ್ ಆಸ್ಪತ್ರೆ ಬಳಿಯ ಬಿ ಬ್ಯಾರಕ್ಗೆ ಶಿಫ್ಟ್ ಅನ್ನ ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜೈಲು ಪಾಲಾಗಿರುವಂತಹ ರೇಣುಕಾಸ್ವಾಮಿ ಹತ್ಯೆಯ ಆರೋಪಿಗಳು, ಅದರಲ್ಲೂ A1 ಆರೋಪಿ ಪವಿತ್ರ ಗೌಡ ಸೇರಿ 10 ಆರೋಪಿಗಳಿಗೆ ಈಗ ಜೈಲು ವಾಸ ಶುರುವಾಗಿರುವಂಥದ್ದು. ನಾವೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಯಾವ ರೀತಿ ಪರಪ್ಪನ ಅಗ್ರಹಾರದ ಜೈಲಿಗೆ A1 ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಆ ಒಂದು ತಂಡವನ್ನ 10 ಆರೋಪಿಗಳಿಗೆ ಸೆರೆವಾಸವನ್ನ ನ್ಯಾಯಾಲಯ ಕೊಟ್ಟಿರುವಂಥದ್ದು. ಇದೀಗ ಇದೇ ಪ್ರಕರಣದ A2 ಆರೋಪಿ ಸೇರಿದಂತೆ ಒಟ್ಟು 4 ಆರೋಪಿಗಳು ಈಗ ಸದ್ಯಕ್ಕೆ 2 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್ ಸೇರಿದಂತೆ ಅವರ ಗ್ಯಾಂಗ್ನ 4 ಸಹಚರರು. ಆದರೆ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಒಂದು ರೀತಿ ಲಕ್ಸುರಿ ಆದಂಥ ಐ5 ಲೈಫನ್ನು ಲೀಡ್ ಮಾಡ್ತಾ ಇದ್ರು. ಆದರೆ ಜೈಲು ಜೀವನ ಈಗ ಶುರುವಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಎಲ್ಲ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಒಟ್ಟು 16 ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಿದ್ರು. ನಗರದ ACMM ನ್ಯಾಯಾಲಯಕ್ಕೆ ಪೊಲೀಸರು ಒಟ್ಟು 16 ಆರೋಪಿಗಳನ್ನು ಹಾಜರುಪಡಿಸಲಾಯಿತು. ಈ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ 4ರನ್ನು ನಟ ದರ್ಶನ್ ಅವರ ಆಪ್ತರಾದಂಥ ಪ್ರದೂಷ್, ವಿನಯ್ ಹಾಗೂ ಧನ್ರಾಜ್ ಅಲಿಯಾಸ್ ರಾಜು ಅವರನ್ನ ವಶಕ್ಕೆ ನೀಡಬೇಕು ಅಂತೇಳಿ ಪೊಲೀಸರು ನ್ಯಾಯಾಧೀಶರ ಬಳಿ ಮನವಿ ಮಾಡ್ಕೊಳ್ತಾರೆ. ಯಾಕೆಂದರೆ ದುಡ್ಡು ಸಿಕ್ಕಿರೋದ್ರಿಂದ ಈ ಕೊಲೆಯ ಪ್ರಕರಣದ ಒಂದು ಸಂಚು ರೂಪಿಸೋದಕ್ಕೆ ಲಕ್ಷಗಟ್ಟಲೆ ಹಣ ಸಿಕ್ಕಿರೋದ್ರಿಂದ ಇದರ ಬಗ್ಗೆ ತನಿಖೆ ನಡೆಸೋದು ಅನಿವಾರ್ಯ ಅಗತ್ಯ ಆಗುತ್ತೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಯನ್ನು ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ನಮಗೆ ಡೀಟೇಲ್ಸನ್ನು ಕೊಡ್ತಾರೆ. ವೀರೇಶ್, ಏನೀಗ A1 ಆರೋಪಿಯಾಗಿರುವಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡ ಅವರ ತಂಡ ಜೈಲು ವಾಸ ಶುರುವಾಗಿದೆ. ಸೊ ಇದೀಗ ಜೈಲು ಜೀವನ ಏನಿದೆ ಅಪ್ಡೇಟ್ಸ್ ವೀರೇಶ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ ಸುರೇಶ್, ಏನು ಈಗಾಗಲೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಆರೋಪಿಗಳನ್ನ ಈಗಾಗಲೇ ಅಂದ್ರೆ 10 ಆರೋಪಿಗಳನ್ನ ಈಗಾಗಲೇ ನ್ಯಾಯಾಂಗ ಬಂಧನ ವಿಧಿಸಿ ಪರಪ್ಪನ ಅಗ್ರಹಾರಕ್ಕೆ ಏನು ನಿನ್ನೆ ನ್ಯಾಯಾಲಯ ಆದೇಶ ನೀಡಿತ್ತು. ಇನ್ನು ಉಳಿದ 4 ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡುವಂಥದ್ದು. ಜೊತೆಗೆ ಏನು ಪವಿತ್ರ ಗೌಡ ಸೇರಿದಂತೆ ಅವರ ಸಹಚರರು 10 ಆರೋಪಿಗಳು ನಿನ್ನೆ ತಡವಾಗಿ ಏನು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಹಾಗಾಗಿ ಅಲ್ಲಿ ಅವರಿಗೆ ವಿಚಾರಣಾ ಕೈದಿ ನಂಬರ್ ಕೂಡ ಕೊಟ್ಟಿರಲಿಲ್ಲ. ತದನಂತರ ಅಂದ್ರೆ ನಿನ್ನೆ ತಡವಾಗಿ ಹೋಗಿದ್ದರಿಂದ ಆ ಒಂದು ಕೈದಿಗಳನ್ನ ಯಾವ ಸೆಲ್ ಅಲ್ಲಿ ಇಡಬೇಕು ಅನ್ನೋ ಒಂದು ವಿಚಾರ ಕೂಡ ನಡೆದಿತ್ತು. ಹಾಗಾಗಿ ಏನು ಇಂದು ಬೆಳಿಗ್ಗೆ ಏನು ಅಲ್ಲಿನ ಒಂದು
ಈಗಾಗಲೇ ಏನು ಪವಿತ್ರ ಗೌಡ ಹಾಗೂ ಅವರ ಸಹಚರರಿಗೆ ಬೇರೆ ಬೇರೆ ಆದಂತ ಸೆಲ್ ಅನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಈಗ A1 ಆರೋಪಿಯಾದಂತ ಪವಿತ್ರ ಗೌಡ ಅವರಿಗೆ ಮಹಿಳಾ ವಿಭಾಗದ ಬಿ ಬ್ಯಾರೆಕ್ ಅನ್ನೋ ಒಂದು ಸೆಲ್ ಅನ್ನು ಕೂಡ ವಿತರಣೆ ಮಾಡಲಾಗಿದೆ. ಜೊತೆಗೆ ಉಳಿದ ಆರೋಪಿಗಳಿಗೆ ಬಿ ಬ್ಯಾರೆಕ್ ಅನ್ನೋ ಒಂದು ಸೆಲ್ ಅನ್ನು ಕೂಡ ಅವರಿಗೆ ನೀಡಲಾಗಿದೆ. ಜೊತೆಗೆ ಇನ್ನೊಂದೇನಂತಂದ್ರೆ ಈಗಾಗಲೇ 1 ರಾತ್ರಿಗಳ ಕಾಲ ಅವರು ಒಂದು ಜೈಲು ವಾಸವನ್ನ ಅನುಭವಿಸಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಏನಂತಂದ್ರೆ ಪವಿತ್ರ ಗೌಡ ನಿನ್ನೆ ಪದೇ ಪದೇ ರಾತ್ರಿ ನಿದ್ರೆ ಮಾಡ್ಲಿಲ್ಲ, ಏನೋ ಅಲ್ಲಿ ಸೆಲ್ ನಲ್ಲಿ ಎದ್ದು ಕೂಳ್ತಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ 5 ಗಂಟೆಗೆ ಎದ್ದು ಒಂದು ಅಲ್ಲೇ ಸೆಲ್ ನಲ್ಲಿ ವಾಕಿಂಗ್ ಮಾಡುತ್ತಿರುವುದು ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಒಟ್ಟಾರೆಯಾಗಿ 1 ದಿನಗಳ ಕಾಲ ಈಗಾಗಲೇ ಅವರು ಒಂದು ಜೈಲು ವಾಸವನ್ನ ಅನುಭವಿಸಿದ್ದಾರೆ ಅಂತಾನೆ ಹೇಳ್ಬೋದು ಸುರೇಶ್. ಏನ್ ಮಾಡಕ್ಕಾಗಲ್ಲ, ಅದೇನೇ ಹೇಳ್ತಾರಲ್ಲ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕು, ನಿದ್ದೆ ಮಾಡ್ಲಿಲ್ವ ಅನ್ನೋದು ಮುಖ್ಯ ಆಗಲ್ಲ. ಜೊತೆಗೆ ಈಗ ಬೇರೆ ಬೇರೆ ಸೆಲ್ಗಳಲ್ಲಿ ಇವ್ರನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ಈಗ ಇವ್ರು ಮಹಿಳೆ ಆಗಿರೋದ್ರಿಂದ ಪವಿತ್ರ ಗೌಡಗೆ ಏನು ಸಪ್ರೇಟ್ ಮಹಿಳೆಯರಿಗೆ ಸಹ ಇರುವಂಥ ಒಂದು ವಿಭಾಗದಲ್ಲಿ ಇಟ್ಟಿರ್ತಾರೆ. ಆದರೆ ಇತರೆ ಆರೋಪಿಗಳು ಕಿತ್ತಾಡಬಾರ್ದು ಅಥವಾ ಏನಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಂಘರ್ಷ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನಾದರೂ ಈ ಆರೋಪಿಗಳನ್ನು ಒಂದೇ ಸೆಲ್ಗೆ ಕೂಡ ಹಾಕಲಾಗಿದೆಯಾ ಅಥವಾ ಸಪ್ರೇಟ್ ಆಗಿ ಅವ್ರನ್ನ ಏನು ಇಡಲಾಗಿದೆಯಾ ಅನ್ನುವಂಥದ್ದು ಮುಖ್ಯವಾಗಿ ಏನಿದೆ ಡೀಟೇಲ್ಸ್? ಖಂಡಿತ ಸುರೇಶ್, ಏನು ಅಂತಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಗದ್ದಲ ಆಗಿರ್ಬೋದು ಅಥವಾ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡಿ ಇಂಥವು ಯಾವುದೇ ರೀತಿಯಂತ ಒಂದು ಕೆಟ್ಟ ಯೋಚನೆಗಳು ಇನ್ನೂ ಕಂಡು ಬಂದಿಲ್ಲ. ಒಂದು ವೇಳೆ ಅದರ ಬಗ್ಗೆ ಪೊಲೀಸರಿಗೆ ಒಂದು ವೇಳೆ ಸಂಶಯ ಬಂದ್ರೆ, ಅನುಮಾನ ಬಂದರೆ ಅವರನ್ನ ಮತ್ತೆ ಆ ಒಂದು ಸೆಲ್ಲಿನಿಂದ ಬೇರ್ಪಡಿಸಿ ಬೇರೆ ಬೇರೆ ವಿಭಾಗಕ್ಕೆ ಕಳುಹಿಸುವಂತ ಮಾಹಿತಿ ಕೂಡ ಇದೆ. ಯಾಕಂತಂದ್ರೆ ಈಗ ಒಮ್ಮೆಲೆ ಬಂದ್ರೆ ಯಾರು ಕೂಡ ಗೊತ್ತಾಗುವುದಿಲ್ಲ. ಹಾಗಾಗಿ ಅವರ ಸ್ವಭಾವನ ನೋಡಿಕೊಂಡು ಅವರು ಈ ಒಂದು ತೀರ್ಮಾನವನ್ನ ಕೈಗೊಳ್ತಿದ್ದಾರೆ. ಜೊತೆಗೆ ಈಗ ಹೈ ಪ್ರೊಫೈಲ್ ಲೀಡ್ ಮಾಡಿದಂತ ಪವಿತ್ರ ಗೌಡಗೂ ಹಾಗೂ ಅವರ ಸಹಚರರಿಗೂ ಜೈಲಿನಲ್ಲಿ ಮೆನು ಪ್ರಕಾರ ಏನಿರುತ್ತೆ ಅದೇ ತಿಂಡಿಯನ್ನು ಕೂಡ ಬೆಳಿಗ್ಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತದೆ. ಯಾಕಂದ್ರೆ ಇವರು ಹೈ ಪ್ರೊಫೈಲ್ ಇರುವಂತರು ಆಗಿ ಅವ್ರಿಗೆ ಬೇರೆ ಅಡಿಗೆಯನ್ನ ಕೊಡ್ಬೇಕು ಅನ್ನೋ ಒಂದು ವಿಚಾರ ಕೂಡ ಅಲ್ಲಿ ಬಂದಿಲ್ಲ. ಹಾಗಾಗಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ಈಗಾಗಲೇ ಜೈಲಾಧಿಕಾರಿಗಳು ನೋಡುತ್ತಿದ್ದಾರೆ ಸುರೇಶ್. ಓಕೆ, ಧನ್ಯವಾದ ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.